ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡುವಂಥ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಷಯ ಏನು ಅಂತೇಳಿ, ಟೈಟಲ್ ನೋಡಿ. ಸೊ ಆ ವಿಷಯದ ಬಗ್ಗೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ಅನುಭವದ ಒಂದು ವಿಷಯ ಹೇಳ್ತೀನಿ. ಸೊ ಇದು ಯಾರಿಗೆಲ್ಲ ಅಂತ ಹೇಳಿದ್ರೆ, ಸೊ ಯಾರೆಲ್ಲ ಒಂದು ಲೇಡೀಸ್ ಸಂಬಂಧಪಟ್ಟಂಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಿರೋ ಆ ಒಂದು ಯೂಟ್ಯೂಬರ್ಸ್ಗೆ, ಸೊ ಒಂದು ಪೀರಿಯಡ್ ಬಗ್ಗೆ ಆಗಿರ್ಬೋದು, ಮತ್ತು ಇನ್ಫಿಡಿಟಿ ಬಗ್ಗೆ ಆಗಿರ್ಬೋದು, ಅಂದರೆ ಮಕ್ಕಳಾಗದೇ ಇರೋದ್ರ ಬಗ್ಗೆ ಆಗಿರ್ಬೋದು, ಮತ್ತು ಕೆಲವು ಪ್ರೆಗ್ನೆನ್ಸಿ ಒಂದು ಇನ್ಫಾರ್ಮೇಷನ್ ಕೊಡೋರಾಗಿರ್ಬೋದು. ಸೊ ಅದು ಅಂದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಆ ಥರ ಒಂದು ವಿಷಯ ಹೇಳೋರಿಗೆ ನನ್ನ ಈ ಒಂದು ಮಾತು. ಸೊ ಏನಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ಈ 4 ವರ್ಷದ ಅನುಭವ. ಸೊ ನಾನು ಕೆಲವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ನನಗೆ ಏನು ಮಂತ್ಲಿ ಒಂದು ಪೀರಿಯಡ್ ಬಗ್ಗೆ ಆಗಿರ್ಬೋದು, ಇಲ್ಲ ಪ್ರೆಗ್ನೆನ್ಸಿ ಬಗ್ಗೆ ಆಗಿರ್ಬೋದು, ಸೊ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರನ್ನ ಕೇಳಿರೋ ಒಂದು ಕ್ವಶನ್ಗೂ ಕೂಡ ಯಾರು ಆನ್ಸರ್ ಮಾಡ್ತಾಯಿಲ್ಲ. ಸೊ ನಾವೇನು ಕ್ವಶನ್ ಕೇಳಿರ್ತೀವೋ ಅದಕ್ಕೆ ಲೈಕ್ ಮಾತ್ರ ಮಾಡಿರ್ತಾರೆ, ಬಟ್ ಅದಕ್ಕೆ ನಮಗೆ ಆನ್ಸರ್ ತಿಳಿಸ್ಕೊಟ್ಟಿಲ್ಲ. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನು ನೋಡ್ಕೊಂಡು ಬಂದಿರೋದು, ನಾನು ಅನುಭವಿಸ್ಕೊಂಡು ಬಂದಿರೋದು, ನಾನು ಒಬ್ಬಳೇ ಅಂತಲ್ಲ, ಎಷ್ಟೋ ಜನ ಕಮೆಂಟ್ಸಲ್ಲಿ ಕೇಳ್ತಾರೆ ಅವರ ಒಂದು ಏನು ಕ್ವಶನ್ಸ್ ಇದೆಯೋ, ಏನು ಗೊಂದಲ ಇದೆಯೋ, ಸೊ ಅದನ್ನು ಕೇಳ್ತಾರೆ, ಬಟ್ ಕರೆಕ್ಟಾಗಿ ಯಾರು ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ಅವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರು ಏನೋ ಒಂದು ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಲೈಕ್ ಮಾಡಿ ಅಂತೇಳಿ ಕೇಳಿಲ್ಲ ಅವರನ್ನು. ಅವ್ರಿಗೇನು ಗೊಂದಲ ಇದೆ ಅದನ್ನು ಕಮೆಂಟಲ್ಲಿ ತಿಳಿಸಿದ್ದಾರೆ. ಸೊ ನೀವು ಅದಕ್ಕೆ ಆನ್ಸರ್ ಮಾಡಿಕೊಡ್ಬೇಕು ಅಂತೇಳಿ ಕಮೆಂಟ್ ಮಾಡಿರ್ತಾರೆ. ಸೊ ನಾನು ಮಾಡಿದ್ದೀನಿ, ತುಂಬ ಜನಕ್ಕೆ ನಾನು ಕಮೆಂಟ್ಸ್ ಮಾಡಿ ನನಗೇನು ಗೊಂದಲ ಇದೆ, ಯಾವುದರಲ್ಲಿ ಅಂದರೆ ಲೇಡೀಸ್ ಸಂಬಂಧಪಟ್ಟಂಗೆ ಯಾವುದರಲ್ಲಿ ಏನು ಗೊಂದಲಗಳಿತ್ತು, ಆ ಕ್ವಶನ್ಸ್ ಇತ್ತು, ಅದನ್ನು ಕೇಳಿದ್ದೀನಿ. ಬಟ್ ನನಗೆ ಯಾರೂ ಕರೆಕ್ಟಾಗಿ ಆನ್ಸರೇ ಮಾಡಿಲ್ಲ. ಸೊ ತುಂಬಾ ಬೇಜಾರಾಗುತ್ತೆ ಒಂದು ಇದರಲ್ಲಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊತೀವಿ, ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ನು ಕೊಡ್ತಾರೆ ಆ ಒಂದು ವೀಡಿಯೋಸ್ ಮುಖಾಂತರ. ನಮಗೇನು ಗೊತ್ತಿರಲ್ವೋ ಆ ಒಂದು ಲೇಡೀಸ್ ಬಗ್ಗೆ, ಸೊ ಆ ಒಂದು ವಿಷಯಗಳನ್ನ ಹೇಳ್ತಾರೆ, ತಿಳ್ಕೊತೀವಿ, ಬಟ್ ರೆಸ್ಪಾನ್ಸ್ ಮಾಡಲ್ಲ. ಅದೊಂದೇ ತುಂಬ ಬೇಜಾರು. ನಾನು ಒಬ್ಬಳೇ ಅಂತಲ್ಲ, ತುಂಬ ಜನದ್ದು ನೋಡಿದ್ದೀನಿ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಷ್ಟು ಚೆನ್ನಾಗಿ ಇನ್ಫಾರ್ಮೇಷನ್ನ ಒಳ್ಳೆ ರೀತಿಯಲ್ಲಿ ಒಂದು ಮಾಹಿತಿನ ಕೊಡ್ತೀರಾ ಅಂತ ಹೇಳಿದ್ಮೇಲೆ, ಸೊ ಅವರು ಒಂದು ಕೇಳೋ ಕ್ವಶನ್ಗೆ ಯಾಕೆ ಸರಿಯಾಗಿ ಆನ್ಸರ್ ಮಾಡಲ್ಲ ನೀವು? ಪ್ರತಿಯೊಬ್ಬರು ಅಷ್ಟೇ, ಆ ಒಂದು ಕ್ವಶನ್ನ ಲೈಕ್ ಮಾಡ್ತಿರೋ ಹೊರತು ಯಾರೂ ಆನ್ಸರೇ ಮಾಡಿಕೊಡಲ್ಲ. ಸೊ ಇದು ಬೇಜಾರು ನನಗೂ ಆಗಿದೆ. ಬಟ್ ಈಗ ನಾನು ಯಾರಿಗೂ ಅಷ್ಟೊಂದು ಕಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ವೇಸ್ಟ್. ನಮ್ಮ ಒಂದು ಪ್ರಶ್ನೆಗೆ ಆನ್ಸರೇ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಜಾರಾಗುತ್ತೆ. ಸೊ ದಯವಿಟ್ಟು ಈ ಒಂದು ವಿಷಯನ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಏನು ಅಂತೆಲ್ಲ ಬೇಡ, ಬಟ್ ಯಾರೆಲ್ಲ ಒಂದು ಲೇಡೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರೋ, ವೀಡಿಯೋಸ್ ಮಾಡ್ತಿರೋ, ಸೊ ಅವ್ರಿಗೆ ಹೇಳ್ತಾ ಇರೋದು. ಯಾಕಂದರೆ ಹೆಣ್ಮಕ್ಳಿಗೆ ಈ ಒಂದು ಮಂತ್ಲಿ ಪ್ರಾಬ್ಲಮ್ ಬಗ್ಗೆ ಆಗಿರ್ಬೋದು, ಮಕ್ಕಳಾಗದೇ ಇರೋದ್ರ ಬಗ್ಗೆ ಆಗಿರ್ಬೋದು, ಇಲ್ಲ ಪ್ರೆಗ್ನೆನ್ಸಿ ಇದು ಆಗಿರ್ಬೋದು, ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀರಾ. ಬಟ್ ಅದು ಒಂಥರ ಅವರಿಗೆ ಏನೋ ಒಂಥರ ಇರುತ್ತೆ, ಗೊಂದಲಗಳಿರುತ್ತೆ ಮನಸ್ಸಲ್ಲಿ, ಏನೋ ಒಂಥರ ತಳಮಳ ಇರುತ್ತೆ. ಸೊ ಇವ್ರನ್ನ ಕೇಳಿದ್ರೆ ನಮಗೆ ಅದಕ್ಕೆ ಆನ್ಸರ್ ಮಾಡಿಕೊಡ್ತಾರೇನೋ ಅನ್ನೋ ಒಂದು ಇದರಲ್ಲಿ ಕಮೆಂಟ್ಸನ್ನು ಹಾಕ್ತಾರೆ. ದಯವಿಟ್ಟು ಯಾರು ಆ ಒಂದು ಕಮೆಂಟ್ಸ್ನ ರಿಪ್ಲೈ ಮಾಡದೆ ಯಾರಿಗೂ ಬೇಜಾರು ಮಾಡಬೇಡಿ. ಸೊ ನಾನು ಈ ಒಂದು ಯೂಟ್ಯೂಬರ್ಸ್ಗೆ ಕೇಳ್ಕೊತಾ ಇರೋ ಮನವಿ, ಯಾಕಂದರೆ ಇದು ನನಗೂ ಕೂಡ ಅನುಭವ ಆಗಿದೆ. ಸೊ ಅದಕ್ಕೆ ನಾನು ಯಾರಿಗೂ ಕೂಡ ಕಮೆಂಟ್ಸ್ ಮಾಡಿ ನನ್ನ ಒಂದು ಕ್ವಶನ್ಸ್ ಹಾಕಲ್ಲ. ಯಾಕಂದರೆ ಅವ್ರೇನು ಬ್ಯುಸಿಲಿರ್ತಾರೋ ನಮಗೆ ಗೊತ್ತಾಗಲ್ಲ. ಯಾಕಂದರೆ ಆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಇವರನ್ನ ಕೇಳಿದ್ರೆ ನಮ್ಮ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿಕೊಡ್ತಾರೆ, ಉತ್ತರ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಆ ಒಂದು ಕ್ವಶನ್ ಅನ್ನೋದನ್ನು ಕೇಳ್ತಾರೆ, ಪ್ರಶ್ನೆನ ಕೇಳ್ತಾರೆ. ಬಟ್ ಅದಕ್ಕೆ ಆನ್ಸರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಒಂದು ಆಸೆ ಏನು ಆ ಉತ್ತರ ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತಾರೋ ಸೊ ಸಿಕ್ಕಿಲ್ಲ ಅಂತ ಹೇಳಿದಾಗ ಸಿಕ್ಕಾಪೇಟೆ ಬೇಜಾರಾಗುತ್ತೆ. ಇನ್ನೂ ಒಂದು ಸೊ ಆ ಥರ ಆದಾಗ ಇವ್ರು ಏನು ಆನ್ಸರ್ ಮಾಡ್ತಾ ಇಲ್ವಲ್ಲ, ಇವ್ರನ್ನೇನು ಕೇಳೋದು ಅಂತ ಕಮೆಂಟ್ಸ್ ಆಗಿರಲಿ, ಲೈಕ್ಸ್ ಆಗಿರಲಿ, ಶೇರಿಂಗ್ ಆಗಿರಲಿ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ದಯವಿಟ್ಟು ಈ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾನು ಇದಕ್ಕೂ ಮುಂಚೆ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿದ್ನೋ, ಚಾನಲ್ ಓಪನ್ ಮಾಡಿದ್ನೋ, ಅದರಲ್ಲೂ ಕೂಡ ಸೇಮ್ ನನ್ನ ಒಂದು 2ನೇ ವಿಡಿಯೋ ನನ್ನ ಚಾನಲಲ್ಲಿ ಇದೇ ಒಂದು ವಿಷಯ ಆಗಿತ್ತು. ಸೊ ಇವಾಗಲೂ ಕೂಡ ಈ ಒಂದು ಚಾನಲಲ್ಲಿ ನನ್ನ 2ನೇ ವಿಡಿಯೋಗೆ ಈ ಒಂದು ವಿಷಯನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಹಾಗೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಆ ಒಂದು ಲೇಡೀಸ್ ಪರ್ಸನಲ್ಸು ನೀವು ಯಾವ ಥರ ಇನ್ಫಾರ್ಮೇಷನ್ ಕೊಡ್ತೀರೋ ಸೊ ಅದರಲ್ಲಿ ಅವ್ರಿಗೆ ಯಾವ ಥರ ಗೊಂದಲ ಇರುತ್ತೋ ಅಂಥೇಳಿ ಪ್ರಶ್ನೆ ಕೇಳ್ತಾರೆ, ದಯವಿಟ್ಟು ಅವ್ರಿಗೆ ಆನ್ಸರ್ ಮಾಡಿಕೊಡಿ. ಸೊ ಅವ್ರ ಮನಸ್ಸನ್ನ ಬೇಜಾರು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನನಗೆ ಆ ಒಂದು ಬೇಜಾರಾಗಿರೋ ಒಂದು ವಿಷಯನ ಸೊ ನಾನು ನಿಮಗೆ ಹೇಳ್ಕೊತಾ ಇದ್ದೀನಿ. ನಾನು ಒಬ್ಬಳಿಗೆ ಅಂತಲ್ಲ, ಕೆಲವ್ರಿಗೂ ಕೆಲವರು ಇದ್ದಾರೆ ಸೊ ಆ ಥರ ಕಮೆಂಟ್ಸ್ ಮಾಡಿ ಆನ್ಸರ್ ತಿಳ್ಕೊಳ್ದೇ ಇರೋರು. ದಯವಿಟ್ಟು ಏನೋ ನೀವು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ, ಅದರಲ್ಲಿ ತಪ್ಪು ಸರಿ ಅಂತ ನಾನು ಏನೂ ಹೇಳ್ತಾ ಇಲ್ಲ. ಸೊ ಒಂದು ಒಳ್ಳೆಯ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಅಂದಮೇಲೆ ಸೊ ದಯವಿಟ್ಟು ಅದಕ್ಕೆ ಏನು ಕ್ವಶನ್ ಬರುತ್ತೋ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಸೊ ನನ್ನ ಒಂದು ಈ ವಿಷಯದಲ್ಲಿ ನಿಮ್ಗೇನಾದರೂ ತಪ್ಪು ಅಂತ ಕಾಣಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸೊ ಹಾಗೆ ಬೇಜಾರಾಗಿದ್ದರೆ ಈ ಥರ ವಿಷಯದಿಂದ ಬೇಜಾರಾಯಿತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ಡೋಂಟ್ ವರಿ. ಸೊ ನಿಮಗೆ ಯಾರೆಲ್ಲ ಕಮೆಂಟ್ಸಲ್ಲಿ ಕ್ವಶನ್ ಕೇಳ್ತಾರೋ ಅದಕ್ಕೆ ಆನ್ಸರ್ ಮಾಡಿಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋ